ಫ್ರೆಂಡ್ಸ್, ರಾಮೇಶ್ವರ ಅನ್ನೋ ಊರಿನ ಹೆಸರು ಕೇಳಿರ್ಬೋದು, ಹಾಗೆ ಹೋಗಿರ್ಲೂಬಹುದು. ಆದರೆ ಆ ನೇಮ್ ಹೇಗೆ ಬಂತು ಮತ್ತು ಯಾಕೆ ಬಂತು, ಅಲ್ಲಿ ಜ್ಯೋತಿರ್ಲಿಂಗ ಹೇಗೆ ಸ್ಥಾಪನೆ ಆಯಿತು ಅನ್ನೋ ರಿಯಲ್ ಫ್ಯಾಕ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ರಾಮಾಯಣದ ವಾರ್ ಮುಗಿಯೋ ಲಾಸ್ಟ್ ಸ್ಟೇಜಲ್ಲಿ ಲಂಕೆಯಲ್ಲಿರೋ ಮಣ್ಣು ರಕ್ತದಿಂದ ಕುದಿತಿರುತ್ತೆ. ರಾವಣನ ಮಣ್ಣು ಮುಗಿಸಿ ಸೀತೆಯನ್ನು ರೆಸ್ಕ್ಯೂ ಮಾಡಿ ಶ್ರೀರಾಮ ಅಯೋಧ್ಯೆಗೆ ರಿಟರ್ನ್ ಆಗೋ ಮುಂಚೆ ಒಂದು ದೊಡ್ಡ ಗಂಡಾಂತರ ಎದುರಾಗುತ್ತೆ. ಅದೇ ಬ್ರಹ್ಮಹತ್ಯ ದೋಷ. ಒಬ್ಬ ಮಹಾನ್ ಜ್ಞಾನಿಯನ್ನ ಕೊಂದ ಅನ್ನೋ ಆ ಪಾಪ ಹೋಗ್ಬೇಕಾದ್ರೆ ಒಂದು ಪವಿತ್ರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲೇಬೇಕಿತ್ತು. ಆದರೆ ಆ ಒಂದು ಕ್ರೂಷಿಯಲ್ ಮೂಮೆಂಟ್ನಲ್ಲಿ ಅಲ್ಲಿ ಮೊದಲು ಯಾರು ಅಪಿಯರ್ ಆಗ್ತಾರೆ? ಶಿವ ಬರ್ತಾನ ಇಲ್ಲ ವಿಷ್ಣು ಬರ್ತಾನ? ರಾಮೇಶ್ವರದ ಮರಳಿನ ದಡದಲ್ಲಿ ಒಂದು ಅತಿ ದೊಡ್ಡ ರಹಸ್ಯದ ಮಾತುಕತೆ ನಡೆಯುತ್ತೆ. ಅದು ಬರೀ ಲಿಂಗದ ಸ್ಥಾಪನೆ ಬಗ್ಗೆ ಆಗಿರಲಿಲ್ಲ. ಈ ಯೂನಿವರ್ಸ್ನ ಎರಡು ಬಿಗ್ಗೆಸ್ಟ್ ಪವರ್ಸ್ ನಡುವೆ ನಡೆದ ಒಂದು ಡಿವೈನ್ ಅಗ್ರಿಮೆಂಟ್, ಅಂದರೆ ಶಿವ ಮತ್ತು ವಿಷ್ಣುವಿನ ಮಧ್ಯೆ ನಡೆದ ಅಗ್ರಿಮೆಂಟ್. ನಿಮಗೆ ಗೊತ್ತಾ, ರಾಮ ಶಿವಲಿಂಗನ ಮುಟ್ಟೋ ಮೊದಲು ಶಿವ ಮತ್ತು ವಿಷ್ಣು ಮುಖಾಮುಖಿಯಾಗಿ ನಡೆಸಿದ ಆ ಸೀಕ್ರೆಟ್ ಮೀಟಿಂಗ್ ರಿಯಲ್ ವಿಷಯ ಏನು ಅಂತ ಬನ್ನಿ ಈ ವಿಡಿಯೋ ಅಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಲಂಕೆಯಲ್ಲಿ ಡೆಡ್ಲಿ ಯುದ್ಧ ಮುಗಿದ ಮೇಲೆ ರಾಮನ ಮೈಂಡ್ ತುಂಬ ಹೆವಿ ಆಗಿರುತ್ತೆ. ರಾವಣ ಎಷ್ಟೇ ಕೆಟ್ಟವನಾಗಿದ್ರು ಅವನು ಒಬ್ಬ ಮಾಸ್ಟರ್ ಆಫ್ ವೇದಾಸ್ ಮತ್ತು ಶಿವನ ಪರಮ ಭಕ್ತ. ಅವನನ್ನು ಕೊಂದ ಮೇಲೆ ರಾಮನ ಬೆನ್ನಿಗೆ ಒಂದು ಕಪ್ಪು ನೆರಳು ಬಿದ್ದಿರುತ್ತೆ. ಈ ದೋಷ ಕಳಿಬೇಕಂದ್ರೆ ಸಮುದ್ರ ದಡದಲ್ಲಿ ಒಂದು ಮೈಟಿ ಶಿವಶಕ್ತಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ರಾಮ ಮುಂದಾಗ್ತಾನೆ. ಲಿಂಗ ತರೋಕೆ ಹನುಮಂತ ಕೈಲಾಸಕ್ಕೆ ಓಡ್ತಾನೆ. ಆದರೆ ಟೈಮ್ ಮೀರಿ ಹೋಗ್ತಿದೆ ಅನ್ನೋ ಪ್ರೆಷರ್ನಲ್ಲಿ ಸೀತೆ ತನ್ನ ಕೈಯಾರೆ ಮರಳಿನಿಂದ ಒಂದು ಲಿಂಗವನ್ನು ಡಿಸೈನ್ ಮಾಡ್ತಾಳೆ. ಇಲ್ಲೇ ನೋಡಿ ಅಸಲಿ ಶುರುವಾಗುತ್ತೆ. ಆ ಮರಳಿನ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಟೆನ್ಷನ್ ಮೂಮೆಂಟ್ನಲ್ಲಿ ಇಡೀ ಆಕಾಶ ನಡುಗುವಷ್ಟು ಒಂದು ಗಂಭೀರ ವಾಯ್ಸ್ ಕೇಳಿಸುತ್ತೆ. ಅದು ಸಾಕ್ಷಾತ್ ಕೈಲಾಸವಾಸಿ ಈಶ್ವರನ ಧ್ವನಿಯಾಗಿರುತ್ತೆ. ಶಿವ ಫೇಸ್ ಟು ಫೇಸ್ ಪ್ರತ್ಯಕ್ಷನಾಗಿ ನಿಂತಾಗ ಕಾಲ ಫ್ರೀಸ್ ಆದ ಅನಿಸುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಇರುತ್ತೆ. ರಾಮ ಯಾರು? ಅವನು ಸ್ವತಃ ವಿಷ್ಣುವಿನ ಅವತಾರ. ಇಲ್ಲಿ ಒಬ್ಬ ಗಾಡ್ ಇನ್ನೊಬ್ಬ ಗಾಡ್ಗೆ ಪ್ರೇಯರ್ ಮಾಡ್ತಿದ್ದಾರಾ, ಅಥವಾ ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಸೀಕ್ರೆಟ್ ಇದೆ? ಶಿವ ಮತ್ತು ವಿಷ್ಣು ಒಬ್ಬರನ್ನೊಬ್ಬರು ನೋಡಿದಾಗ ಶಿವ ಒಂದು ಪಂಚ್ ಲೈನ್ ಹೇಳ್ತಾರೆ, ರಾಮ, ಈ ಲಿಂಗವನ್ನು ನೀನು ಇಲ್ಲಿ ಫಿಕ್ಸ್ ಮಾಡ್ತಿರೋದು ಬರೀ ನಿನ್ನ ಪಾಪ ಕಳ್ಕೊಳಕ್ಕಲ್ಲ, ಫ್ಯೂಚರ್ನಲ್ಲಿ ಈ ಜಗತ್ತು ಶಿವ ಬೇರೆ ವಿಷ್ಣು ಬೇರೆ ಅಂತ ಡಿವೈಡ್ ಆಗುತ್ತೆ. ಆ ಜನರಿಗೆ ಇವರಿಬ್ಬರು ಒಂದೇ ಅಂತ ಪ್ರೂವ್ ಮಾಡೋಕ್ಕೆ ಈ ರಾಮೇಶ್ವರ ಒಂದು ಎವಿಡೆನ್ಸ್ ಆಗಿರಲಿ ಅಂತ. ಈ ರಹಸ್ಯದ ಮಾತುಕತೆ ಹಿಂದಿರೋ ರಿಯಲ್ ಫ್ಯಾಕ್ಟ್ ಏನು ಗೊತ್ತಾ? ಶಿವ ಅಲ್ಲಿ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡ್ತಾರೆ, ಯಾರು ನನಗೆ ಪೂಜೆ ಮಾಡಿ ನಿನ್ಗೆ ಹೇಟ್ ಮಾಡ್ತಾರೋ ಅವ್ರ ಭಕ್ತಿ ನನಗೆ ತಲುಪೋಲ್ಲ ಅಂತ. ಇದಕ್ಕಾಗಿಯೇ ರಾಮೇಶ್ವರದಲ್ಲಿ ಶಿವನಿದ್ರು ಅಲ್ಲಿ ವಿಷ್ಣುವಿನ ಎನರ್ಜಿ ರಾಮಲಿಂಗ ಅನ್ನೋ ಹೆಸರಲ್ಲಿ ಕನೆಕ್ಟ್ ಆಗಿದೆ. ಬಟ್ ಇಲ್ಲೊಂದು ಶಾಕಿಂಗ್ ಪಾಯಿಂಟ್ ಇದೆ. ಹನುಮಂತ ತಂದ ಆ ಒರಿಜಿನಲ್ ಕೈಲಾಸಲಿಂಗ ಏನಾಯಿತು? ಹನುಮಂತನಿಗೆ ತನ್ನ ಎಫರ್ಟ್ ವೇಸ್ಟ್ ಆಯಿತು ಅಂತ ಡಿಸಪಾಯಿಂಟ್ ಆದಾಗ ರಾಮ ಆ ಲಿಂಗವನ್ನು ಅದರ ಪಕ್ಕದಲ್ಲಿರಿಸಿ ಒಂದು ಪ್ರಾಮಿಸ್ ಮಾಡ್ತಾನೆ. ಇವತ್ತಿಂದ ಭಕ್ತರು ಮೊದಲು ಹನುಮಂತ ತಂದ ಲಿಂಗಕ್ಕೆ ನಮಸ್ಕಾರ ಮಾಡಿ ಆಮೇಲೆ ನನ್ನ ಮರಳಿನ ಲಿಂಗಕ್ಕೆ ಪೂಜೆ ಮಾಡಬೇಕು ಅಂತ. ಇದೇ ಆ ಡಿವೈನ್ ಕನ್ವರ್ಸೇಷನ್. ಹರಿ ಮತ್ತು ಹರ ಇಬ್ಬರು ಒಂದೇ ಅನ್ನೋದಕ್ಕೆ ರಾಮೇಶ್ವರ ಒಂದು ಜೀವಂತ ಎಕ್ಸಾಂಪಲ್. ರಾಮ ಆ ಮರಳಿನ ಲಿಂಗವನ್ನು ಟಚ್ ಮಾಡಿದ ತಕ್ಷಣ ಅದು ಮ್ಯಾಜಿಕಲ್ ಥರ ಕಲ್ಲಾಗಿ ಟರ್ನ್ ಆಗುತ್ತೆ. ಆ ಮೂಮೆಂಟ್ನಲ್ಲಿ ವಿಷ್ಣು ಒಂದು ಪರ್ಸ್ನಲ್ ಕ್ವಶನ್ ಕೇಳ್ತಾನೆ, ಪರಮೇಶ್ವರ, ನಾನು ಮನುಷ್ಯನಾಗಿ ಅವತಾರ ತಂದಾಗ ನನಗೆ ಯಾರು ಹೆಲ್ಪ್ ಮಾಡಬಾರ್ದು ಅನ್ನೋದು ರೂಲ್ಸ್. ಆದರೆ ಯುದ್ಧದಲ್ಲಿ ನೀನು ಹೇಗೆ ನನಗೆ ಸಪೋರ್ಟ್ ಆಗಿ ನಿಂತಿದ್ದೆ? ಅದಕ್ಕೆ ಶಿವ ಸ್ಮೈಲ್ ಮಾಡ್ತಾ ಹೇಳ್ತಾರೆ, ನಾನು ನಿನಗೆ ಹೆಲ್ಪ್ ಮಾಡಿಲ್ಲ ರಾಮ, ನಾನು ಸಪೋರ್ಟ್ ಮಾಡಿದ್ದು ಧರ್ಮಕ್ಕೆ. ಎಲ್ಲಿ ಧರ್ಮಕ್ಕೆ ಡೇಂಜರ್ ಇರುತ್ತೋ ಅಲ್ಲಿ ನಾನು ಬಂದೇ ಬರ್ತೀನಿ ಅಂತ. ಈ ಒಂದು ಅಮೇಝಿಂಗ್ ಬಾಂಡಿಂಗ್ ಆ ಪ್ಲೇಸ್ನಲ್ಲಿ ಕ್ರಿಯೇಟ್ ಆಗುತ್ತೆ.
ಇವತ್ತಿಗೂ ರಾಮೇಶ್ವರಕ್ಕೆ ಹೋದರೆ ಆ ಪವರ್ಫುಲ್ ವೈಬ್ ನಿಮಗೆ ಫೀಲ್ ಆಗುತ್ತೆ. ಅಲ್ಲಿರೋ ನೀರಿನ ಪ್ರತಿ ಒಂದು ಹನಿಯಲ್ಲೂ ಶಿವ ವಿಷ್ಣುವಿನ ರಹಸ್ಯದ ಮಾತುಕತೆಯ ಏಕೋ ಕೇಳಿಸುತ್ತೆ. ಜನರು ದೇವತೆಗಳ ನಡುವೆ ಕಾಂಪಿಟೇಷನ್ ಇದೆ ಅಂದ್ಕೊಳ್ತಾರೆ, ಆದರೆ ಅಸಲಿ ಸತ್ಯ ಅಂದರೆ ಈ ಸೃಷ್ಟಿ ಒಂದು ಸೈಕಲ್. ಸ್ಟಾರ್ಟಿಂಗ್ ವಿಷ್ಣು ಆದರೆ ಶಿವ ಎಂಡಿಂಗ್. ಈ ಇಬ್ಬರು ಮರ್ಜ್ ಆಗೋದೇ ರಾಮೇಶ್ವರದ ಅಲ್ಟಿಮೇಟ್ ರಹಸ್ಯ.